नमस्ते या निकला प्रदीप मैंगलोर तुले मैंगलोर फस्ट एलेक्ट्रिक बस बयदनी आयत दनी दिलराज यालूरिल्लेರು इत्ते पातिರು ಈಗ ಗಮನಿಸಿದ ಹಾಗೆ ಅದು ಎಲೆಕ್ಟ್ರಿಕ್ ಬಸ್ಸಿನ ಒಂದು ಇವತ್ತೇನು ನಗರದಲ್ಲಿ ಆಗಿರೋ ದೇಶದಲ್ಲಿ ಇವತ್ತು ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಹೆಚ್ಚಾಗಬೇಕಂತ ಹೇಳುವ ಒಂದು ಕಾರಣದಿಂದ ಈಗ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಾರ್ಗಳು ಇವತ್ತು ರಸ್ತೆಗೆ ಇಳಿದಿದೆ. ಆದರೆ ಬಸ್ಸು ಕೂಡ ನಮ್ಮ ದೇಶದಲ್ಲಿ STU ಅಂದರೆ ನಮ್ಮ ಸರ್ಕಾರ ಸ್ವಾಮ್ಯದ ಬೇರೆ ಬೇರೆ ಟೆಂಡರ್ಗಳ ಮುಖಾಂತರ ಕಂಪನಿಗಳು ಇವತ್ತು ಬಸ್ಗಳನ್ನು ಹಾಕಿರ್ಬೋದು. ಆದರೆ ನಗರದಲ್ಲಿ ನಾವು ಒಂದು ಪ್ರೈವೇಟ್ ಆಪರೇಟರ್ ಆಗಿ ನಾವು ಕೂಡ ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನು ಹಾಕಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ನ್ಯೂಟನ್ ಅಂತ ಹೇಳುವ ಕಂಪನಿಯ ಪುಣೆ ಬೇಸ್ಡ್ ಕಂಪನಿಯ ಬಸ್ಸನ್ನು ಇವತ್ತು ನಾವು ನಗರದಲ್ಲಿ ಹಾಕಿದ್ದೇವೆ. ಇದರ ಪ್ರಯೋಜನ ಏನಂತ ಹೇಳಿದರೆ, ಒಂದು ಅವನಿಯಂತ್ರಕ ಬಸ್ಸು ಮತ್ತು ಲೋ ಫ್ಲೋರ್ ಆಗಿರ್ತದೆ ಮತ್ತು ಎಲೆಕ್ಟ್ರಿಕ್ ಬಸ್. ಇದು ಯಾಕೆ ನಗರಕ್ಕೆ ಬೇಕಂತ ಹೇಳಿದರೆ, ಇವತ್ತು ನೀವು ಗಮನಿಸಿದಾಗೆ ನಮ್ಮ ಏರ್ ಪೊಲ್ಯೂಷನ್ ಆಗಿರ್ಬೋದು, ಬೇರೆ ಬೇರೆ ಪೊಲ್ಯೂಷನ್ನ ಒಂದು ದೃಷ್ಟಿಕೋನದಿಂದ ಇಟ್ಕೊಂಡು ನಾವು ಇವತ್ತು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಒಂದು ನಗರ ಯಾವ ರೀತಿ ಬೆಳೀತಾ ಇದೆ ಅಂತ ನಮಗೂ ಗೊತ್ತಿದೆ. ಒಂದು ಸ್ಮಾರ್ಟ್ ಸಿಟಿಯ ಒಂದು ವ್ಯವಸ್ಥೆಯಲ್ಲಿ ಕೂಡ ನಮ್ಮದೊಂದು ಚಿಕ್ಕ ಕೊಡುಗೆ. ಇವತ್ತು ನಾವು ಸರ್ಕಾರ ಏನು ಮಾಡ್ತದೆ ಅಂತ ಹೇಳುವ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಆದರೆ ನಾವೇನು ಮಾಡಬೇಕು ಅಂತ ಹೇಳುವ ಚಿಂತನೆಯನ್ನು ಮಾಡಿದಾಗ ನಗರಕ್ಕೆ ಇಂಥ ಒಂದು ಎಲೆಕ್ಟ್ರಿಕ್ ಬಸ್ಗಳ ನಮ್ಮ ಫೀಲ್ಡಲ್ಲಿ ನಾವು ಮಾಡಿದ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಬಸ್ ಹಾಕುವಂಥದ್ದು ನಮ್ಮ ನಗರಕ್ಕೆ ಒಂದು ನೀಡಿದಂಥ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ನೀವು ದೇಶದಲ್ಲಿ ಈಗ ನಾನಾ ಕಡೆ ನೀವು ಬಸ್ಗಳನ್ನು ನೋಡ್ಬೋದು. ಆದರೆ ಅದು ಸರ್ಕಾರದ ಮಟ್ಟದಲ್ಲಿ ಹಾಕಿರುವಂಥದ್ದು. ಆದರೆ ಇಂಡಿವಿಜುವಲ್ ಆಗಿ ನನ್ನ ಲೆಕ್ಕದಲ್ಲಿ ಸಿಟಿ ಬಸ್ನ ವ್ಯವಸ್ಥೆಯಲ್ಲಿ ನಾವು ಪ್ರಥಮವಾಗಿ ಒಂದು ಕಂಪನಿಯಾಗಿ ಒಂದು ಇಂಡಿವಿಜುವಲ್ ಆಗಿ ಹಾಕಿರುವಂಥದ್ದು ನನ್ನ ಲೆಕ್ಕದಲ್ಲಿ ಇದೊಂದು ಪ್ರಥಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕರ್ನಾಟಕದಲ್ಲಿ. ಇದು ಸರ್ ಈಗ ಹೇಗೆ ಇದು ಚಾರ್ಜಿಂಗ್ ಎಷ್ಟು ಟೈಮ್ ಬೇಕು ಮತ್ತು ಹೇಗೆ ಅದೆಲ್ಲ ನೋಡಿ, ಈ ಬಸ್ ಈಗ ಒಮ್ಮೆ ಚಾರ್ಜ್ ಆದರೆ 200 ಕಿಲೋಮೀಟರ್ ಓಡುವಂಥದ್ದು ಇದರ ಕೆಪಾಸಿಟಿ. ಇವತ್ತು ನಾವು ಚಾರ್ಜಿಂಗ್ ಸ್ಟೇಷನನ್ನು ನಮ್ಮ ಗ್ಯಾರೇಜ್ ವರ್ಕ್ಶಾಪಲ್ಲಿ ನಾವು ಮಾಡಲಿಲ್ಲ. ಯಾಕಂತೇಳಿದರೆ ನಮ್ಮ ಒಂದು ಬಸ್ ಇರುವ ಕಾರಣ ಮತ್ತು ನಗರದಲ್ಲಿ ಬೇರೆ ಬೇರೆ ಪೆಟ್ರೋಲ್ ಪಂಪ್ಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇರೋದ್ರಿಂದ ಅದನ್ನು ಅವಲಂಬಿತವಾಗಿ ನಾವು ಇದನ್ನು ಚಾರ್ಜಿಂಗ್ ಮಾಡಬೇಕಂತ ಹೇಳುವ ಒಂದು ವ್ಯವಸ್ಥೆಗೆ ನಾವು ಹೋಗಿಕೊಂಡಿದ್ದೇವೆ. ಒಂದು ಚಾರ್ಜ್ ಮಾಡಿದರೆ 200 ಕಿಲೋಮೀಟರ್ ಓಡ್ತದೆ. ಫಾಸ್ಟ್ ಚಾರ್ಜಿಂಗ್ ಆದರೆ ಇವತ್ತು 2 ಗಂಟೆಯಲ್ಲಿ ಚಾರ್ಜ್ ಮಾಡ್ಬೋದು ಮತ್ತು ಸ್ಲೋ ಚಾರ್ಜ್ ಆದರೆ 5-6 ಅವರ್ಸಲ್ಲಿ ಇದನ್ನು ಮಾಡ್ಬೋದು. ನಮಗೆ ವಿಶೇಷವಾಗಿ ರಾತ್ರಿ ನಮ್ಮ ಬಸ್ ಹಾಲ್ಟ್ ಆಗುವ ಸಂದರ್ಭದಲ್ಲಿ ನಾವು ಚಾರ್ಜ್ ಮಾಡುವಂಥದ್ದು. ಸೊ ಆ ದೃಷ್ಟಿಯಲ್ಲಿ ನಮಗೆ ಇದೊಂದು ಒಳ್ಳೆಯ ವ್ಯವಸ್ಥೆ. ಈ ಡ್ರೈವಿಂಗ್ ಈಗ ಮಾಮೂಲಿ ಉಳಿದ ಡ್ರೈವರ್ಸ್ ಇದರಲ್ಲಿ ಇರ್ತಾರೆ ಅಥವಾ ಬೇರೆ ಅದಕ್ಕಾಗಿ ನಮ್ಮ ಡ್ರೈವರೇ ಇರ್ತಾರೆ. ಆದರೆ ಅವರಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಇವತ್ತು ಗೇರ್ ಇಲ್ಲದೆ ಇವತ್ತು ಆಟೋಮೆಟಿಕ್ ಆಗಿ ಈಗ ಬಸ್ ಓಡುವಂಥದ್ದು. ಇವತ್ತು ಗೇರ್ಲೆಸ್ ಬಸ್ ಇದು. ಇವತ್ತು ನಮ್ಮ ಬಸ್ಗಳಲ್ಲಿ ಕ್ಲಚ್ ಮತ್ತು ಎಕ್ಸಿಲೇಟರ್ ಮತ್ತು ಬ್ರೇಕ್ ಇರುವಂಥದ್ದು. ನೀವು ಯಾವ ರೀತಿ ಕಾರನ್ನು ಓಡಿಸ್ತೇವೆ ಅದೇ ರೀತಿ ನಮ್ಮ ಈ ವ್ಯವಸ್ಥೆಗಳಿರ್ತದೆ. ಆ ದೃಷ್ಟಿಯಲ್ಲಿ ಈಗ ನಮ್ಮ ಇಷ್ಟುವರೆಗೆ ವರ್ಷದಿಂದ ಡ್ರೈವರ್ಗಳು ಡೀಸೆಲ್ ವಾಹನದಲ್ಲಿ ಟ್ರೈನಿಂಗ್ ಆಗಿರೋದ್ರಿಂದ ಮತ್ತು ಈಗ ಅವರಿಗೆ ಮತ್ತೆ ಎಲೆಕ್ಟ್ರಿಕ್ ಬಸ್ಸಲ್ಲಿ ಅವರ ಕಂಪನಿಯ ಕಡೆಯಿಂದಲೇ ಟ್ರೈನಿಂಗನ್ನು ಕೊಟ್ಟು ನಮ್ಮವರೇ ಓಡಿಸುವಂಥದ್ದು ಇರುತ್ತೆ. ಈಗ ಡೀಸೆಲ್ನ ಖರ್ಚನ್ನು ಕಂಪೇರ್ ಮಾಡಿದರೆ ಇದು ಹೇಗೆ ನಿಮಗೆ ಲಾಭದಾಯಕವಾಗಿ ಹೇಗೆ? ನೋಡಿ, ಲಾಭದಾಯಕ ಅಂತ ಹೇಳಿದರೆ ನಮಗೆ ಅದರ ಬಗ್ಗೆ ಈಗಲೇ ಕಮೆಂಟ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂತೇಳಿದರೆ ವೆಹಿಕಲ್ನ ಕಾಸ್ಟ್ ನಮ್ಮ ಡೀಸೆಲ್ ಕಾಸ್ಟ್ ಬಸ್ಗಿಂತ ತುಂಬ ಹೈಯರ್ ಸೈಡಲ್ಲಿ ಇರ್ತದೆ. ಆದರೆ ಒಂದು ಡೀಸೆಲ್ನ ಕಾಸ್ಟ್ ನಮಗೆ ಮೇಂಟೆನೆನ್ಸ್ ದೃಷ್ಟಿಯಲ್ಲಿ ಇವತ್ತು ಡೀಸೆಲ್ ಇಲ್ಲ ಮತ್ತು ಆಯಿಲ್ ಕನ್ಸಂಪ್ಷನ್ ಇವತ್ತು ಇಂಜಿನ್ ಆಯಿಲ್ ಕನ್ಸಂಪ್ಷನ್ ಇಲ್ಲ. ಇಂಥದ್ದೆಲ್ಲ ಗಮನದಲ್ಲಿ ಇಟ್ಕೊಂಡು ಮೇಂಟೆನೆನ್ಸ್ ಕಮ್ಮಿ ಬರ್ಬೋದು ಅಂತೇಳಿ ಇವತ್ತು ಎಲೆಕ್ಟ್ರಿಕ್ ಬಸ್ ಇದು ನಾವು ಏನು 200 ಕಿಲೋಮೀಟರ್ಸ್ ಏನು ಓಡ್ತದೆ ಅಂತ ಏನು ಕಂಪನಿಯವರು ಕ್ಲೇಮ್ ಮಾಡ್ತಿದ್ದಾರೆ, ಅದು ಏನಾದರೂ ಸಕ್ಸಸ್ ಆದರೆ ಖಂಡಿತವಾಗಿ ನಗರದಲ್ಲಿ ಇನ್ನಷ್ಟು ಬಸ್ಗಳು ಬರುವಂಥದ್ದು ಅಗತ್ಯ ಇದೆ ಅಂತ ಮತ್ತು ಖಂಡಿತವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಅಂತ ಹೇಳಿ ಜನರಿಗೆ ಇವತ್ತು 26ಕ್ಕೆ ಕಂಪನಿ ಕಡೆಯಿಂದ ನಾಳೆ ಇದನ್ನು ಲಾಂಚ್ ಮಾಡ್ತಾರೆ. ಬಟ್ ನಮ್ಮ ರೂಟಿಗೆ ಬರುವಂಥದ್ದು ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಮತ್ತು ನಮ್ಮ ಪರ್ಮಿಟ್ ಕವರ್ ಮಾಡಿದ ಮೇಲೆ ಒಂದು ನನ್ನ ಲೆಕ್ಕದಲ್ಲಿ ಮಾರ್ಚ್ ಫಸ್ಟ್ ವೀಕಿಗೆ ನಾವು ರಸ್ತೆಯನ್ನು ಇಳಿಸಬೇಕು ಮತ್ತು ಅದರೊಟ್ಟಿಗೆ ನಮ್ಮ ಡ್ರೈವರ್ ಟ್ರೈನಿಂಗ್ ಕೂಡ ಮಾಡುವಂಥದ್ದು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾರ್ಚ್ ಫಸ್ಟ್ ವೀಕಲ್ಲಿ ಖಂಡಿತವಾಗಿ ನಗರಕ್ಕೆ ಬರಬೇಕು. ಥ್ಯಾಂಕ್ ಯು.